ಎಂಡೋಮೆಟ್ರಿಯೋಸಿಸ್ ನಿಂದ ತೂಕ ಹೆಚ್ಚಾಗೋ ಚಾನ್ಸಸ್ ಇರುತ್ತಾ? ಎಂಡೋಮೆಟ್ರಿಯೋಸಿಸ್ ನಲ್ಲಿ ನಾವು ಕಾಮನ್ ಆಗಿ ಈಸ್ಟ್ರೋಜನ್ ಲೆವೆಲ್ಸ್ ನ ಜಾಸ್ತಿ ಇರೋದನ್ನ ನೋಡ್ತೀವಿ. ಸೊ ಹಾಗಾಗಿ ಅವ್ರಿಗೆ ವೆಯ್ಟ್ ಮುಂಚೆನೆ ಜಾಸ್ತಿ ಇರ್ಬೋದು, ಅಥವಾ ಈ ತರ ಕಾಯಿಲೆ ಬಂದಾಗ ಅಂದ್ರೆ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಥವಾ ಅವ್ರಿಗೆ ಬವಲ್ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಇಂಟೆಸ್ಟೈನ್ ಅಲ್ಲಿ ಇರುವಂತ ಎಂಡೋಮೆಟ್ರಿಯೋಸಿಸ್ ಆದಾಗ ಅವ್ರಿಗೆ ಪೇನ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಪೇನ್ ಪೀರಿಯಡ್ ಟೈಮ್ ನಲ್ಲಿ ಇರ್ಬೋದು, ಅಥವಾ ಅವ್ರಿಗೆ ಪೀರಿಯಡ್ ಆದ್ಮೇಲೆ ಕೂಡ ಅದು ಪೇನ್ ಕಂಟಿನ್ಯೂ ಆಗ್ತಾ ಇರ್ಬೋದು. ಅಂತ ಟೈಮ್ ನಲ್ಲಿ ಫಿಸಿಕಲಿ ಆಕ್ಟಿವ್ ಆಗಿ ಇರೋದನ್ನ ನೋಡಕ್ ಆಗೋದಿಲ್ಲ. ಅಂದ್ರೆ ಅವರು ಆಲ್ಮೋಸ್ಟ್ ಬೆಡ್ ನಲ್ಲೇನೆ ಮೋರ್ ದನ್ 10 ಅವರ್ಸ್ ಅವರು ಕಳಿತಾ ಇರ್ತಾರೆ ಆ ಪೇನ್ ತಡ್ಕೊಳಕ್ ಆಗ್ದೇನೆ. ಸೊ ಇದರಿಂದ ಕೂಡ ಅವ್ರಿಗೆ ವೇಟ್ ಜಾಸ್ತಿ ಆಗ್ಬೋದು. ಅವರು ಪೇನ್ ಕಿಲ್ಲರ್ಸ್ ಕಂಟಿನ್ಯೂಸ್ ಆಗಿ ತಗೊಂತಾ ಇರ್ತಾರೆ. ಈ ತರ ಪೇನ್ ಕಿಲ್ಲರ್ಸ್ ತಗೊಂಡಾಗ ಅವ್ರಿಗೆ ಹಸುವಾಗುತ್ತೆ. ಪೇನ್ ಕಿಲ್ಲರ್ಸ್ ನಾವು ಊಟ ಆದ್ಮೇಲೆ ತಗೊಳ್ಳಿ ಅಂತ ಹೇಳಿರ್ತೀವಿ. ಅವರು ಎಮೋಷನಲಿ ಅವ್ರಿಗೆ ಮೈಂಡ್ ಎಲ್ಲ ತುಂಬಾ ಲೋ ಫೀಲಿಂಗ್ ಆಗ್ತಾ ಇರುತ್ತೆ. ಓ ನನ್ಗೆ ಎಂಡೋಮೆಟ್ರಿಯೋಸಿಸ್ ಇದೆ, ನನ್ಗೆ ಪೇನ್ ಇದೆ, ನನ್ಗೆ ತಡಿಯಕ್ ಆಗ್ತಾ ಇಲ್ಲ ಅಂತ. ಇಂಥ ಟೈಮ್ ನಲ್ಲೂ ಕೂಡ ಅವ್ರಿಗೆ ವೇಟ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಹಾಗೇನೆ ಅವರು ಫಾಲೋ ಮಾಡೋಂತ ಲೈಫ್ ಸ್ಟೈಲ್ ಅದು ಅನ್ಹೆಲ್ತಿ ಲೈಫ್ ಸ್ಟೈಲ್ ಇದ್ದಾಗ, ಅವರ ಜೀವನ ಶೈಲಿಯಲ್ಲಿ ಅವ್ರು ಏನು ಅನ್ಹೆಲ್ತಿ ಫುಡ್ಸ್ ಏನ್ ತಗೊಂತಾ ಇರ್ತಾರೆ ಅದರಿಂದ ಈಸ್ಟ್ರೋಜನ್ ಲೆವೆಲ್ಸ್ ಜಾಸ್ತಿ ಆಗಿ ಕೂಡ ಅವ್ರಿಗೆ ಎಂಡೋಮೆಟ್ರಿಯೋಸಿಸ್ ಬಂದಿರಬಹುದು. ಸೊ ಅವ್ರು ಮೊದ್ಲೇನೆ ವೇಟ್ ಜಾಸ್ತಿ ಇರ್ತಾರೆ ಅಂತವ್ರಿಗೆ ನಾವು ಎಂಡೋಮೆಟ್ರಿಯೋಸಿಸ್ ನ ಜಾಸ್ತಿಯಾಗಿ ನಾವು ನೋಡ್ತೀವಿ.